ಜಿಲ್ಲೆಯ ರಸ್ತೆ ಅಭಿವೃದ್ಧಿ ಮಾಡಿದ್ದು ನಮ್ಮ ಪಕ್ಷ. ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದು ಯಡಿಯೂರಪ್ಪ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ರಾಘವೇಂದ್ರ ಪರ ಮತಯಾಚಿಸಿದ ಹರತಾಳು ಹಾಲಪ್ಪ ಈ ಬಾರಿ ಹೆಚ್ಚಿನ ಬಹುಮತದಿಂದ ರಾಘಣ್ಣನನ್ನ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ಏನು, ನಾವು ರಾಜ್ಕುಮಾರ್ ಕುಟುಂಬಕ್ಕೆ ಗೌರವ ಕೊಡ್ತೇವೆ, ಆದರೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ರಾಜಕೀಯವಾಗಿ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಒಂದಿಷ್ಟು ಅಭಿವೃದ್ಧಿ ರಸ್ತೆಗಳು ಹೇಗಿದ್ದು ಈಗ ಹೇಗಿದ್ದಾವೆ, ಇದು BJP ಸರ್ಕಾರದಿಂದ ಆಗಿದ್ದು ಹೌದೋ ಅಲ್ಲೋ? ಇದರಿಂದ ನಮ್ಮ ಲೋಕಸಭಾ ಸದಸ್ಯರ ಸಹಕಾರ ಇದೆಯೋ ಇಲ್ಲೋ? ಅದು ಅಶೋಕ್ ನಾಯ್ಕರು ಮಾಡಿದ್ರು, ಅದನ್ನು ಶಾರದಕ್ಕರು ಮಾಡಿದ್ರು. ನಮ್ಮ ಕಾಲದಾಗ ಶುರುವಾಗಿತ್ತು ಅಷ್ಟೇ. ಆಗ 2020 ಗೌರ್ಮೆಂಟು ನಾವೇನು ಭಾಳ ಮಾಡಿರಲಿಲ್ಲ. ಇವತ್ತು ಎಷ್ಟು ಅಭಿವೃದ್ಧಿ ಆಗಿದೆ, ಅದನ್ನು ಬೆಂಬಲಿಸ್ಬೇಕಾ ಬೇಡ? ಯಡಿಯೂರಪ್ಪನವ್ರು ಕೊಟ್ಟು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು 20 ವರ್ಷದ ಹಿಂದೆ ಸೈಕಲ್ ಹೊಡೆಯೋಕ್ಕೆ ಬರ್ತಿತ್ತು ಹೇಳಿ ಸ್ನೇಹಿತರೆ. ನಿಮ್ಮೂರಿನಲ್ಲಿ ಇವತ್ತು ಸೈಕಲ್ ಹೊಡ್ಕೊಂಡು ಹೆಣ್ಣುಮಕ್ಕಳು ಹೋಗ್ತಾರೆ ಅಂದರೆ ಅದರ ಹಿಂದಿರುವ ಉದ್ದೇಶ ಯಡಿಯೂರಪ್ಪನವರು ಮತ್ತು BJP ಪಕ್ಷದ ಎಷ್ಟು ದೊಡ್ಡ ಒಂದು ಧೋರಣೆ ಉದ್ದೇಶ ಇತ್ತು. ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ, ಯಾರು ಶೋಷಿತರು ಪೀಡಿತರು ಹೆಣ್ಣುಮಕ್ಕಳು ಅವರ ಅಭಿವೃದ್ಧಿ ಆಗಬೇಕು ಅಂತ ಯಡಿಯೂರಪ್ಪ ಸೈಕಲ್ ಕೊಟ್ರಲ್ಲ, ಅವತ್ತಿಂದ ಕಾಲೇಜಿಗೆ ಬರೋ ಹಾಗಾಯಿತು ನಮ್ಮೂರಿನ ಈ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು. ಆ ಹೆಣ್ಣುಮಕ್ಕಳಿಗೆ ನಾವು ಬದುಕಬಲ್ಲೆವು ಅಂಥೇಳಿ ಒಂದು ಧೈರ್ಯವನ್ನು ತುಂಬಿದ್ದು BJP ಪಕ್ಷ ಮತ್ತು ಯಡಿಯೂರಪ್ಪನವರ ಅಂದಿನ ಸರ್ಕಾರ. ಅದನ್ನು ಮುಂದುವರಿಸಿದ್ರು ಮುಂದೆ ಬಂದವರು. ಇದು ನೆನಪು ಮಾಡ್ಕೋಬೇಕು, ನಾವು ಮರ್ತು ಬಿಟ್ಟಿದ್ದೀವಿ ಇದನ್ನೆಲ್ಲ. ಇಷ್ಟನ್ನು ಹೇಳ್ತಾ ಅಭಿವೃದ್ಧಿಯನ್ನೂ ಮಾಡಿದ್ದೇವೆ. ಒಂದು ಯುವ ಪೀಳಿಗೆ ಹೆಣ್ಣುಮಕ್ಕಳು BJP ಶಾಲು ಹಾಕಿ ಭಾಷಣ ಮಾಡುವ ಸುಯೋಗ ನನಗೆ ಸಿಕ್ಕಿದೆ. ನಮ್ಮ JDS ಕಾರ್ಯಕರ್ತರಿಂದ ಎಲ್ಲೂ ಲೋಪ ಆಗಬಾರದು ಅಂತ ಶಿವಮೊಗ್ಗದಲ್ಲಿ MLC ಭೋಜೇಗೌಡ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಯಡಿಯೂರಪ್ಪ ಹಾದಿಗಲೇ ರಾಘವೇಂದ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೇಶದ ಆರೋಗ್ಯ ಕಾಪಾಡಿದ್ದು ನರೇಂದ್ರ ಮೋದಿ ಅವರು, ದಾಸನಾಗಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿಯನ್ನ MLC ಭೋಜೇಗೌಡ ಹಾಡಿ ಹೊಗಳಿದರು. ಇವತ್ತು ನಮ್ಮ ಶಾರದಾ ಪೂರೆ ನಾಯಕರು ಮತ್ತು ಅಶೋಕ್ ನಾಯಕರು ಎರಡೂ ಜನ ಒಟ್ಟಿಗೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಶಾರದಾ ಪೂರೆ ನಾಯಕರು ಈ ಬಾರಿ ಆ ಭಾಗದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ದೈವಾನುಗ್ರಹ ಮತ್ತೊಮ್ಮೆ ಎರಡೂ ಜನ ಒಟ್ಟಿಗೆ ಕೆಲಸ ಮಾಡಿ ಇವತ್ತು ದೇಶಕ್ಕೋಸ್ಕರ ಮತ್ತು ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ಇವತ್ತು ಒಂದು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಈ ವೇದಿಕೆಯ ಮೇಲೆ ನೋಡಿ BJP ಶಾಲೆ ಹಾಕಿ ನಾನಿಲ್ಲಿ ಭಾಷಣ ಮಾಡ್ತಕ್ಕಂಥ ಸುಯೋಗ ನನಗೆ ದೊರಕಿದೆ. ಇವತ್ತು ಈಗಾಗಲೇ ನಾವು ಮಹತ್ವದ ಸಭೆ ಇವತ್ತು ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಒಂದು ಕರೆಯನ್ನು ಕೊಟ್ಟರು. ಇವತ್ತು ನೋಡಿ, ನಾವಿವತ್ತು ದೇಶಕ್ಕೋಸ್ಕರ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋಕ್ಕೋಸ್ಕರ ಈ ಸಮನ್ವಯ ಸಮಿತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ. ದಯಮಾಡಿ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ JDS ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರುಗಳು, ಶಾಸಕರುಗಳು ಕೂಡ ಎಲ್ಲೂ ಕೂಡ ಈ 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮಿಂದ ಯಾವುದೇ ಥರದ ಲೋಪ ಬರದ ರೀತಿ ನೀವೆಲ್ಲ ಕಾರ್ಯಕರ್ತರು ನಡ್ಕೊಳ್ಬೇಕು ಅಂತ ಈಗಾಗಲೇ ನಮಗೆ ಆಜ್ಞೆ ಮಾಡಿದ್ದಾರೆ. ಅದರಂತೆ ಖಂಡಿತ ನಾವು ನಡ್ತೀವಿ. ಈ ಭಾಗದಲ್ಲಿ ಇವತ್ತು ಅಭಿವೃದ್ಧಿ